ವೀಕ್ಷಕ ಬಂಧುಗಳೇ, ಅನಾವರಣಕ್ಕೆ ಸ್ವಾಗತ ಸುಸ್ವಾಗತ. ಹಾಸನಾಂಬೆಯ ಪೌರಾಣಿಕ ಹಿನ್ನೆಲೆ, ಆಕೆಯ ಮಹತ್ವ, ಆಕೆಯ ಶಕ್ತಿ ಇತ್ಯಾದಿಗಳ ಬಗ್ಗೆ ಬಹಳಷ್ಟು ತಿಳಿಸಿದ್ವಿ. ಅದನ್ನೆಲ್ಲ ಹೇಳ್ತಾ ನಿಮ್ಮನ್ನ ಹರಿಹಳ್ಳಿಯಲ್ಲಿರುವ ಕೆಂಚಾಂಬಿಕೆ ಮೂಲಸ್ಥಾನದ ಬಳಿ ತಂದು ನಿಲ್ಲಿಸಿದ್ವಿ. ಇಲ್ಲಿ ನಿಮಗೆ ಕೆಂಚಾಂಬಿಕೆ ಜೊತೆ ಐಕ್ಯರಾಗಿರೋ ಸಪ್ತಮಾತೃಕೆಯರ ದರ್ಶನ ಕೂಡ ಮಾಡಿಸಿದ್ವಿ. ಅವತ್ತು ಅಲ್ಲಿನ ಆಧ್ಯಾತ್ಮಿಕ ವೈಭವ ಹೇಗಿತ್ತು ಗೊತ್ತಾ? ಬನ್ನಿ ನೀವೇ ನೋಡಿ. ಮುಗಿಲು ಮುಟ್ಟಿದ ಕಹಳೆಯ ಧ್ವನಿ, ಕಿವಿಗಿಂಪು ನೀಡುವ ಮಂಗಳವಾದ್ಯ, ಗ್ರಾಮಸ್ಥರ ಹರ್ಷೋದ್ಗಾರ, ಪುರೋಹಿತರ ಮಂತ್ರೋಚ್ಚಾರ. ಅವತ್ತು ಅಲ್ಲಿಗೆ ಹರಿದು ಬಂತು ಭಕ್ತಿಯ ಮಹಾಪೂರ. ಸಪ್ತ ಮಾತೃಕೆಯರ ದರ್ಶನ ಮಾಡಿ ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸೋಕೆ ಕಾತುರದಿಂದ ನಿಂತಿದ್ದ ಭಕ್ತರ ಸಾಲು ಇಲ್ಲಿನ ಸ್ಥಳ ಮಹಿಮೆಗೆ ಸಾಕ್ಷಿಯಾಗಿತ್ತು. ದೇಗುಲದ ಒಂದೊಂದು ಮೆಟ್ಟಿಲನ್ನು ಮುಟ್ಟಿ ನಮಸ್ಕರಿಸುತ್ತಾ ಬಂದ ಹಿರಿಯರು ಭಕ್ತಿ ಪರವಶತೆಯನ್ನ ಮೆರೆದರು. ಆದಿಯಿಂದಲೂ ಹಿಂದೂ ಪುರಾಣಗಳಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳಷ್ಟು ಮನ್ನಣೆ ನೀಡಿದ್ದಾರೆ. ಇದರಲ್ಲಿ ಸಪ್ತ ಮಾತೃಕೆಯರು ವಿವಿಧ ಕಾಲಘಟ್ಟಗಳಲ್ಲಿ ವಿವಿಧ ಸ್ವರೂಪ ತಾಳಿ ದುಷ್ಟ ಸಂಹಾರ ಮಾಡಿದ್ರು ಅನ್ನೋ ನಂಬಿಕೆ ಇದೆ. ದುರ್ಗಾದೇವಿಯ 7 ರೂಪನೇ ಸಪ್ತ ಮಾತೃಕೆ ಅವತಾರ ಅಂತಾರೆ. ಅದನ್ನ ಬ್ರಾಹ್ಮಿ, ವೈಷ್ಣವಿ, ಮಹೇಶ್ವರಿ, ಇಂದ್ರಾಣಿ, ಕೌಮಾರಿ, ವಾರಾಹಿ, ಚಾಮುಂಡಿ ದೇವಿಯರ ರೂಪದಲ್ಲಿ ಕಾಣಲಾಗುತ್ತೆ. ಈ ಎಲ್ಲಾ ಶಕ್ತಿ ದೇವತೆಗಳು ಒಂದೇ ಸ್ಥಳದಲ್ಲಿ ಭೇಟಿಯಾಗುವುದು ಪುರಾಣಗಳ ಪ್ರಕಾರ ಅತ್ಯಂತ ಶುಭ, ಮಂಗಳಕರ ವಿಚಾರ. ವರ್ಷಕ್ಕೊಮ್ಮೆ ಮಾತೃಕೆಯರು ಸಂಧಿಸುವ ಅಂತಹ ಮಹಾಸಂಭ್ರಮವನ್ನ ಗ್ರಾಮಸ್ಥರು ಅತ್ಯಂತ ಸಡಗರದಿಂದ ಆಚರಿಸಿದರು. ಸ್ಥಳೀಯ ನಂಬಿಕೆ ಪ್ರಕಾರ ಹಾಸನಾಂಬೆಯ ದೇಗುಲದ ಬಾಗಿಲು ಮುಚ್ಚಿದ ನಂತರ ಹಾಸನಾಂಬೆ ತನ್ನ ಅಕ್ಕ ಕೆಂಚಾಂಬಿಕೆಯ ಭೇಟಿಗೆ ಹೊರಡ್ತಾರೆ. ಅಲ್ಲಿ ತನ್ನ ಇತರ ಸಹೋದರಿಯರ ಜೊತೆ ಬೆರೆತು ಕೆಂಚಾಂಬಿಕೆಯ ಜೊತೆ ತನ್ಮಯರಾಗ್ತಾರೆ. ಅದೊಂದು ಸಾಂಪ್ರದಾಯಿಕ ಆಧ್ಯಾತ್ಮಿಕ ಪಯಣ, ಭಕ್ತಿಪೂರ್ವಕ ಸಮ್ಮಿಲನ ಅನ್ನೋದು ಇಲ್ಲಿನ ನಂಬಿಕೆ. ಬಹುತೇಕ ನವೆಂಬರ್ ಮೊದಲ ವಾರದಲ್ಲಿ ನಡೆಯೋ ಈ ಮಾತೃಕೆಯರ ಒಂದುಗೂಡುವಿಕೆಗೆ ಗ್ರಾಮಸ್ಥರು ತಿಂಗಳಾನುಗಟ್ಟಲೆ ವ್ರತವನ್ನು ಆಚರಿಸ್ತಾರೆ. ಆ ಸಂದರ್ಭದಲ್ಲಿ ನಿರ್ದಿಷ್ಟ ಗ್ರಾಮಗಳಲ್ಲಿ ಸಾರು ಸಾರಲಾಗುತ್ತೆ. ವಾಡಿಕೆ ಪ್ರಕಾರ ಮಡಿಯಾಗಿರಬೇಕು, ಅಡುಗೆಗೆ ಒಗ್ಗರಣೆ ಬಳಸುವಂತಿಲ್ಲ, ಮಾಂಸಾಹಾರ ಸೇವನೆ ಮಾಡಬಾರದು ಇತ್ಯಾದಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ. ಸಪ್ತಮಾತೃಕೆಯರಲ್ಲಿ ಹಿರಿಯರೇ ಬ್ರಾಹ್ಮಿ ದೇವಿ. ಋಷಿಗಳ ನೆರವಿಗೆ ನಿಂತ ಈಕೆ ಪೀಡಕನಾಗಿದ್ದ ಬೀಜಾಸುರನನ್ನು ವಧಿಸಲು ಕಾಳಿ ಸ್ವರೂಪ ತಾಳಿದ್ಲು. ಕಡುಗೆಂಪು ಬಣ್ಣದಿಂದ ಹೊಮ್ಮಿದ ದೇವಿಯನ್ನ ಕೆಂಚಾಂಬಿಕೆ ಅಂತ ಕರೆದ್ರು ಅಂತ ಇಲ್ಲಿನ ಸ್ಥಳ ಪುರಾಣ ಹೇಳುತ್ತೆ. ಹಾಗಾಗಿ ಶಕ್ತಿ ದೇವತೆಯ ಆರಾಧನೆ ಕೂಡ ಅತ್ಯಂತ ಭಕ್ತಿ ಭಾವದಿಂದ ಕೂಡಿರುತ್ತೆ. ದೇವಸ್ಥಾನದ ಪ್ರಾಂಗಣದಲ್ಲಿರೋ ಸುಗ್ಗಿಕಟ್ಟೆಯನ್ನ ಅತ್ಯಂತ ಸುಂದರವಾಗಿ ಸಿಂಗರಿಸ್ತಾರೆ. ರಾತ್ರಿ ವೇಳೆ ನಡೆಯೋ ಉತ್ಸವ ಆಗಿರೋ ಕಾರಣ ಪಟಾಕಿ ಹಾಗೂ ವಾದ್ಯದ ಸದ್ದು ಕೂಡ ಜೋರಾಗಿನೇ ಇರುತ್ತೆ. ತಡರಾತ್ರಿ ತನಕ ಪೂಜೆ ಪುನಸ್ಕಾರ ಜೊತೆಗೆ ಗ್ರಾಮದ ಯುವಕರ ಸುಗ್ಗಿ ಕುಣಿತ ನೋಡೋದು ಚಂದನೋ ಚಂದ. ಕೆಂಚಾಂಬಿಕೆಯ ಮೂಲ ಸ್ಥಳವಾಗಿ ಹೇಳ್ತಾರೆ. ಹಾಗೆಯೇ ಇಲ್ಲೊಂದು ಸುಗ್ಗಿ ಆಗುತ್ತೆ. ಆ ಸುಗ್ಗಿಯ ಕಟ್ಟೆ ಇದನ್ನು ನಾವು ನೋಡ್ತಾ ಇದ್ದೀವಿ. ಈ ಸುಗ್ಗಿ ಕಟ್ಟೆ ಇಲ್ಲಿ ಯಾವುದೇ ಜಾತಿ ಭೇದ, ಲಿಂಗ ಭೇದ ಯಾವುದೂ ಇಲ್ಲದಲೇ ಇಲ್ಲಿ ಪೂಜೆ ಸಲ್ಲುತ್ತೆ. ಹಾಗೆ ಸುಗ್ಗಿ ಕುಣಿಯೋದೊಂದು ಆಗುತ್ತೆ. ಆಮೇಲೆ ಅದಕ್ಕೆ ಪೂರಕವಾದ ಎಲ್ಲ ಮೆರವಣಿಗೆಯಿಂದ ಹಿಡಿದು ಎಲ್ಲವೂ ಕೂಡ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿಂದ ಅಲ್ಲಿ ಜಾತ್ರೆ ಏನು ನಡೆಯುತ್ತೆ, ಜಾತ್ರೆಗೆ ಇಲ್ಲಿಂದ ಪ್ರೊಸೆಷನ್ ಹೋಗಿ ಅಲ್ಲಿ ಎಲ್ಲ ಮುಗಿದ ಮೇಲೆ ಮತ್ತೆ ಇಲ್ಲೇ ಬಂದು ಆ ಜಾತ್ರೆಯ ಕಾರ್ಯಕ್ರಮಗಳು, ಕೈಂಕರ್ಯಗಳೆಲ್ಲ ಅಂತ್ಯ ಆಗಬೇಕು. ಇನ್ನು ಸುಗ್ಗಿಯ ಮರುದಿನ ತನ್ನನ್ನ ಭೇಟಿಯಾಗೋಕೆ ಬಂದ ತಂಗಿಯಂದಿರ ಜೊತೆ ಇದ್ದ ಕೆಂಚಾಂಬಿಕೆಗೆ ತನ್ನ ಗುಡಿಗೆ ಹೋಗೋ ತವಕ. ಇದಕ್ಕಾಗಿ ಅರ್ಚಕರು ಪೂರ್ವ ಸಿದ್ಧತೆ ಮಾಡಿಕೊಳ್ತಾರೆ. ಕೆಂಚಾಂಬಿಕಾ ದೇವಸ್ಥಾನದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ವಿಶೇಷ ಪೂಜೆ, ಮಂಗಳಾರತಿ ನೆರವೇರುತ್ತೆ.
ಆನಂತರ ಅರ್ಚಕರು ದೇವಿಯ ಒಡವೆ ಹಾಗೂ ಮುಖವಾಡವನ್ನು ತಲೆಯ ಮೇಲೆ ಹೊತ್ತು ಕೆಂಚಾಂಬಿಕೆ ದೇವಸ್ಥಾನದತ್ತ ಹೊರಡ್ತಾರೆ. ಅದು ಭಕ್ತಿಯ ಪರಮದರ್ಶನ ಅಂದರೆ ಖಂಡಿತ ತಪ್ಪಾಗಲ್ಲ. ಹರಿಹಳ್ಳಿಯ ಮೂಲಸ್ಥಾನದಿಂದ ಕೆಂಚಾಂಬ ದೇವಸ್ಥಾನಕ್ಕೆ ಸುಮಾರು 2 ಕಿಲೋಮೀಟರ್ ಪಯಣ. ಅಲ್ಲಿ ಹಾದಿಯುದ್ದಕ್ಕೂ ಪ್ರತಿ ಮನೆಗಳ ಎದುರು ಸಗಣಿ ಸಾರಿಸಿ ರಂಗೋಲಿ ಇಟ್ಟು ದೇವಿಗೆ ಭವ್ಯ ಸ್ವಾಗತ ಕೋರುತ್ತಾರೆ. ಹಣ್ಣು ಕಾಯಿ ಅರ್ಪಿಸಿ ಆರತಿ ಬೆಳಗಿಸಿ ಪೂಜೆ ಸಲ್ಲಿಸ್ತಾರೆ. ಹೀಗೆ ಹೊರಟ ಪಯಣ ಅಂತ್ಯಗೊಳ್ಳೋದು ಕೆಂಚಾಂಬಿಕೆಯ ಸನ್ನಿಧಿಯಲ್ಲಿ. ಅರ್ಚಕರು ಮೂಲಸ್ಥಾನದಿಂದ ತಂದ ದೇವಿಯ ಮುಖವಾಡವನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸ್ತಾರೆ. ಆಗ ಕೆಂಚಾಂಬಿಕೆಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಸಿಗುತ್ತೆ. ಆ ಸಂಭ್ರಮವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ. ಬಂಧುಗಳೇ, ಇದು ಈ ಹೊತ್ತಿನ ವಿಶೇಷ. ಮುಂದುವರೆದ ಭಾಗದ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ.